ಒಂದು ಮಾತು ಹೇಳ್ತೀನಿ, ಕರೆಕ್ಟಾಗಿ ಕೇಳು. ಏನು? ಇವತ್ತು ಫಿನಾಲೆ ಮುಗಿದ್ಮೇಲೆ ನಾಳೆಯಿಂದ ಯಾರ್ಯಾರು ಎಷ್ಟೆಷ್ಟು ಬೀಜ ಹಾಕ್ತೀನಿ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇವತ್ತು ಶರಣಣ್ಣ ಕೈಯಲ್ಲಿ ಕಪ್ಪು ಕೊಡ್ಲಿ, ಎಲ್ರು ಹೋಗ್ತೀರಾ ಶರಣಣ್ಣ ಒಂದು ಸೆಲ್ಫಿ ಹೊಡಿಲ್ಲ, ಹಿಂಗ್ ಸೆಲ್ಫಿ ಹೊಡಿತೀರಾ, DP ಹಾಕ್ತೀರಾ, ಬೆಳಿಗ್ಗೆ ಫೋನ್ ಮಾಡ್ತೀರಾ, ಹಲೋ ಶರಣಣ್ಣ ನಿನ್ನೆ ಫಿನಾಲೆ ಸಖತ್ತಾಗಾಯ್ತಲ್ವಾ, DP ನೋಡಿದ್ರಾ, ನನ್ನ DP ನೀವೇ ಇದ್ದೀರಾ. ಆಮೇಲೆ ಕೆಲಸ ಇಲ್ಲಣ್ಣ, ಹೊಸ ಸೀರಿಯಲ್ ಯಾವ್ದಾದ್ರು ಸ್ಟಾರ್ಟ್ ಆಗುತ್ತಣ್ಣ. ಹಲೋ, ನಾನ್ ಅಂತ ಕೆಲಸ ಎಲ್ಲ ಮಾಡಲ್ಲ ಕಣೋ. ಯಾಕೆ? ಬಾಯ್ಲಿ, ನಾನು ಸೆಮಿಫಿನಾಲೆಗೆ ಶರಣಯ್ಯ ಸರ್ DP ಹಾಕಾಗೋಯ್ತು. ಶರಣಯ್ಯ ಸರ್, ನಾನು ನಿಮ್ DP ಹಾಕಿರೋದು ನೋಡೇ ಇಲ್ಲ. ಸೀರಿಯಲ್ ಚಾನ್ಸ್ ಕೊಡ್ಸೋದು ಮರಿಬೇಡಿ ಆಯ್ತಾ? ಮೇಡಮ್, ಈ ನನ್ನ ಮಕ್ಕಳಿಗೆ ಒಂಚೂರು ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ. ನನಗೆ ಇವ್ರ ತರ ಬದುಕಕ್ಕಾಗಲ್ಲ. ನಾನು ದೇವರ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಾನು ಈ ಶರಣಯ್ಯ ಸರ್ದು, ಬಾಸ್ಕಿ ಸರ್ದು ಎಲ್ಲ ಯಾರ್ದು DP ಹಾಕಲ್ಲ. ನಾನು ಹಾಕಿದ್ರೆ ಡೈರೆಕ್ಟ್ ರಾಘವೇಂದ್ರ ಹುಣಸೂರು ಸರ್ದೆ. ಹುಣಸೂರು ಸರ್ ವಿಷಯ ಮಾತಾಡಿದ ತಕ್ಷಣ ಇಲ್ಲಿ ಆಂಟೋ ಬಾಸ್ ಫೋನ್ ಬರ್ತಾ ಇದೆ. ಹಲೋ ಆಂಟೋ ಸರ್, ನಮಸ್ತೆ, ಹೇಳಿ. ಹೌದೌದು, ಹೇಗೆ ನಮ್ಮ ಕಾನ್ಸೆಪ್ಟ್ ಪೀಸ್ ಎಲ್ಲ ಚೆನ್ನಾಗಿ ಬರ್ತಿದ್ಯಾ? ಓಕೆ ಥ್ಯಾಂಕ್ ಯು, ಬಾಯ್. ನನ್ನ DP ಹಾಕಲ್ವಾ ತಮ್ಮ? ಸರ್, ನಿಮ್ಮ DP ಈಗಲೇ ಹಾಕ್ತೀನಿ, ನಾಳೆಯಿಂದ ಏನಾದರೂ ಇದೆಯಾ? ಖಂಡಿತವಾಗಲ್ಲ, ಎಲ್ಲಾನು ಇದೆ. ನೋಡ್ರಪ್ಪ, ನಾಳೆ ನಾನು ಬ್ಯುಸಿ ಆಗಿರ್ತೀನಿ, ಯಾರು ನನಗೆ ಫೋನ್ ಮಾಡಬೇಡಿ, ಓಕೆನಾ? Hi friends, you are watching video how to good sing full mane with ಹಳೆ ಪರ್ಕೆ. ಇವತ್ತು ನಾವು ಕಸ ಹೊಡೆಯೋದು ಹೆಂಗೆ ಅಂತ ನಿಂಗೆ ಹೇಳ್ಕೊಡ್ತೀನಿ. ಮೊದಲು ಪೊರ್ಕೆನ ಹಿಂಗೆ ಬಲಗೈಯಲ್ಲಿ ಹಿಡಿದಿಂಗು, ಆಮೇಲೆ ಕುಟ್ಟಿಂಗು, ಆಮೇಲೆ 90 ಡಿಗ್ರಿ ಬಗ್ಗಿಂಗು. ಅಮ್ಮ, ನಿನ್ ಚಾನಲ್ ವಿಡಿಯೋಗೆ ಎಷ್ಟೇನು ಇರ್ತೀಯಾ? ಕೆಲಸದವಳ ಹಿಂದೆ ಬಂದ ಓನರ್ ಮಾಡಿದ್ದಾದ್ರೂ ಏನು ನೋಡಿದ್ರೆ ಶಾಕ್ ಆಗ್ತೀರಾ. ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಟಿ ನಿಂಗಿ ಯೂಟ್ಯೂಬ್ ಚಾನೆಲ್ ಟನ್ ಅಂತ ಗಂಟೆ ಹೊಡೀರಿ. ಸರಿ, ಇಷ್ಟೊತ್ತು ಮೊಬೈಲಲ್ಲಿ ಇಂಗ್ಲಿಷ್ ಮಾತಾಡ್ತಿದ್ದೆ, ಈಗ ಒಮ್ಲೆ ಕನ್ನಡ ಹೌ ಕಮ್? ಅದೇನ್ ಗೊತ್ತಾ ಯಜಮಾನ್ರಿ, ನನ್ನ ಫ್ಯಾನ್ಸ್ ಎಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಲೈಕು ಶೇರು ಕಮೆಂಟ್ ವಿಡಿಯೋ ವೈರಲ್ ಮಾಡೋದು. ಹೌದಾ? ನೀವು ನಾಟಿ ನಿಂಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಟನ್ ಅಂತ ಗಂಟೆ ಹೊಡೀರಿ. ಗಜ ಅರ್ಲಿ ಎಂಟ್ರಿ. ಲೇ ಮಗನೇ, ಇವತ್ತು ಮದುವೆ ಇಟ್ಕೊಂಡು ಮನೆ ಕೆಲಸದೊಳ ಜೊತೆ ಏನೋ ಮಾಡ್ತಾ ಇದ್ಯಾ? ಅದು ಸುಮ್ಮನೆ ಕ್ಯಾಶುವಲ್ ಆಗಿ ಮಾತಾಡ್ತಿದ್ದೆಪ್ಪ. ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ನನ್ನ ಮಗ ಇವತ್ತು ಮದುವೆ ಇಟ್ಕೊಂಡು ಮನೆ ಕೆಲಸದೊಳ ಜೊತೆ ಏನು ಮಾಡ್ದ? ವಿಡಿಯೋ ನೋಡಿದ್ರೆ ಇದೇ ರೀತಿ ಶಾಕ್ ಆಗ್ತೀರಾ. ಅಪ್ಪ, ಮೊಬೈಲಲ್ಲಿ ಏನ್ ಪುಂಕ್ತಿರ್ತೀಯಾ? ಲೇ, ಈ ತರ ಪುಂಗಿದ್ರೆ ಕಣ ಸಿಕ್ಕಾಪಟ್ಟೆ ವ್ಯೂವರ್ಸ್ ಆಗೋದು, ಇಲ್ಲಾಂದ್ರೆ ಏನು ಇಲ್ಲ. ನಮಸ್ಕಾರ ಸ್ನೇಹಿತರೆ, ಸುಂದರ ಸೋಮವಾರದ ಶುಭೋದಯಗಳು. ಎಲ್ಲರೂ ಲೈಫ್ ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಭಾವಿಸ್ತೀನಿ. ನಾನು ನಿಮ್ಮ ಪರಮ ಪೂಜ್ಯ ಡುಮ್ಟಕ್ ಪಂಡಿತ. ಬನ್ನಿ ಸ್ನೇಹಿತರೆ, ಇವತ್ತು ನಾನು ನಿಮ್ಮನ್ನ ಒಂದು ಸುಂದರ, ಅದ್ಭುತ, ರೋಮಾಂಚನಕಾರಿಯಾದಂತ ಆಫ್ಲೈನ್ ಮದುವೆ ಕರ್ಕೊಂಡ್ ಬಂದಿದ್ದೀನಿ. ಎಲ್ಲಾ ರೀತಿಯ ಆಫ್ಲೈನ್, ಆನ್ಲೈನ್ ಮದುವೆ, ಮುಂಜಿ, ನಾಮಕರಣ, ತಿಥಿ, ಶ್ರಾದ್ದ, ಶೋಭನೆಗಳಿಗೆ ಶುಭ ಮುಹೂರ್ತ ಫಿಕ್ಸ್ ಮಾಡೋದಕ್ಕೆ ನನ್ನ ಡುಮ್ಟಕ್ ಯೂಟ್ಯೂಬ್ ಚಾನಲ್ ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ತಲೆ ಕೆಟ್ಟ ಬಟ್ಟ ಎಬಡ. ಗುರುಗಳೇ ಏನ್ ಮಾಡ್ತಿದ್ದೀರಾ? ಇದು ಒರಿಜಿನಲ್ ಕುರಿ ಗೊಬ್ಬರ ಹಾಕ್ತಾ ಇದ್ದೀನಿ. ಯಾಕೆ? ಬಟ್ ಹೇಳಿಲ್ವಾ, ಗೊಬ್ಬರ ಹಾಕಿದ್ರೆ ಸ್ಕಿಟ್ಟು ಮೇಲೆ ಹೇಳುತ್ತೆ ಅಂತ. ಬಟ್ ಹೋದ್ವಾರ ನನಗೂ ಹೇಳಿದ್ರು, ಆದ್ರೆ ಎಷ್ಟು ಗೊಬ್ಬರ ಹಾಕು ಅಂತ ಹೇಳಲೇ ಇಲ್ಲ. ನಾನೊಂದು ಇಷ್ಟು ಗೊಬ್ಬರ ಹಾಕಿದೆ, ಸ್ಕಿಟ್ಟೆ ಗೊಬ್ಬರ ಆಯ್ತು. ನೋಡಿದ್ರಲ್ಲ ವೀಕ್ಷಕರೇ, ಎಷ್ಟು ಗೊಬ್ಬರ ಹಾಕ್ಬೇಕು ಅನ್ನೋದು ಗೊತ್ತಿಲ್ಲದೆ ಪಾಪ ಇವರು ಸ್ಕಿಟ್ನೆ ಗೊಬ್ಬರ ಮಾಡ್ಬಿಟ್ಟಿದ್ದಾರೆ. ಬನ್ನಿ, ಇವಾಗ ಮದುವೆ ಕಾರ್ಯಕ್ರಮವನ್ನು ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ರೀತಿಯಾದಂತ ಒಂದು ಸೆಟಪ್ ಕೂಡ ಆಗಿದೆ. ಇಲ್ಲಿ ನೋಡಿ, ಹೋಮಕುಂಡ ಸಿದ್ಧವಾಗಿದೆ. ಇಲ್ಲಿ ಹಣ್ಣು ಗಿಣ್ಣು ಎಲ್ಲ ಇಟ್ಟಿದ್ದಾರೆ ನೋಡಿ, ಮನೆ ಇಟ್ಟಿದ್ದಾರೆ. ಇವನೇ ಮದುವೆ ಗಂಡು ನೋಡಿ. ಇಲ್ಲಿ ಮದುವೆ ಗಂಡಿನ ಅಮ್ಮ ಕಾಣಿಸ್ತಾ ಇದ್ದಾರೆ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನನ್ನ ಮಗನ ಮದ್ವೆ. ಈ ಕಡೆ ಬರ ಮಗನೇ, ಒಂದ್ಸಲ ಹಾಯ್ ಮಾಡೋ. ಹಾಯ್ ಫ್ರೆಂಡ್ಸ್, ನನ್ನ ಮಗನ ಮದ್ವೆಗೆ ಒಂದು ಹೊಸ ಮೂಮೆಂಟ್ ಕಂಡಿರ್ತಿದ್ದೀನಿ. ಮಗನ ಮೊಬೈಲ್ ಇಟ್ಕಳ. ಅಮ್ಮ, ಮೂವ್ಮೆಂಟ್ ಮಾತ್ರ ಮಾಡ್ಲಿಕ್ಕೆ ಹೋಗ್ಬೇಡಮ್ಮ. ಯಾಕೋ? ನೀನ್ ನಿನ್ನೆ ಮಾಡಿರೋ ಮೂವ್ಮೆಂಟ್ ಏನಾಗಿದೆ ಗೊತ್ತಾ? ಏನಾಗಿದೆ? ಅಲ್ಲಿ ನೋಡು. ಫ್ರೆಂಡ್ಸ್, ನನ್ನ ಟ್ಯಾಲೆಂಟ್ ನನ್ನ ಮಗನೇ ತುಳಿತವನೆ. ಅದ್ ಹೆಂಗ್ ತುಳಿತವನೆ ಅಂತ ನೋಡ್ಬೇಕಾ? ಹಾಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡಿ ಸ್ನೇಹಿತರೆ, ಇನ್ನು ಪ್ರೈಮ್ ಟೈಮ್ ಮೀರ್ತಾ ಇದೆ. ಇನ್ನು ಮದುವೆ ಹೆಣ್ಣು ಬಂದಿಲ್ಲ. ಬೇಗ ಮದುವೆ ಹೆಣ್ಣು ಕರ್ಕೊಂಡ್ ಬನ್ನಿ, ಪ್ರೈಮ್ ಟೈಮ್ ಮೀರ್ತಾ ಇದೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ತುಳಸಿ ಅಂತ. ಎಲ್ಲರೂ ಪ್ರೀತಿಯಿಂದ ತುಳಿ 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 ಅಂತ ಕರೀತಾರೆ. ಫ್ರೆಂಡ್ಸ್, ನಾನು ಇವತ್ತು ಇಷ್ಟಾಗಿ ರೆಡಿ ಆಗಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಇವತ್ತು ನನ್ನ ಮದುವೆ, ಇವರೇ ನನ್ನ ಮದುವೆ ಆಗ ಗಂಡು. ಹಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ನಾನು ಹೋದ್ ಸರಿ ಬಣ್ಣದ ಬಟ್ಟೆ ಹಾಕೊಂಡು ವಿಡಿಯೋ ಮಾಡಿದ್ದಕ್ಕೆ 2 ಮಿಲಿಯನ್ ಲೈಕ್ಸ್ ಬಂದಿದೆ. ಇವಳ ಹೆಸರು ಹೇಳಲಿಕ್ಕೂ ಭಯ ಆಗುತ್ತಪ್ಪ.
ಬಣ್ಣ ಹಾಕೊಂಡಿದ್ದಕ್ಕೆ 20K ಲೈಕ್ಸ್ ಈ ಅಷ್ಟೇನಾ? ನನಗೆ 2M ಲೈಕ್ಸ್ ಬರುತ್ತೆ. ಅಂದ್ರೆ 2 ಮಿಲಿಯನ್ಸ್. ಅಲ್ಲ 2 ಮೆಂಬರ್ಸ್. ಪ್ರೈಮ್ ಟೈಮ್ ನೀರ್ ಹೋಗ್ತಾ ಇದೆ, ಬೇಗ ಬನ್ನಿ, ಗಂಡು ಹೆಣ್ಣು ಬಂದು ಕುತ್ಕೊಳ್ಳಿ. ನೋಡಿ ಸ್ನೇಹಿತರೆ, ಇವಾಗ ಟೈಮ್ ಆಯ್ತು. ತಾಳಿ ಕಟ್ಟುವಂತ ಒಂದು ಸಮಯ ಆಗಿದೆ ಸ್ನೇಹಿತರೆ. ಇವಾಗ ನೀವು ಎಲ್ಲರೂ ನೋಡ್ತಾ ಇದ್ದೀರಾ, ಮದುವೆ ಹೆಣ್ಣು ಮದುವೆ ಗಂಡು ಅಕ್ಕಪಕ್ಕ ಕುತ್ಕೊಂಡಿದ್ದಾರೆ. ಇದು ನೋಡಿ ತಾಳಿ. ಇವಾಗ ಗಂಡು ಯಾವ ರೀತಿ ತಾಳಿ ಕಟ್ತಾನೆ ಅನ್ನೋದನ್ನ ಎಕ್ಸ್ಕ್ಲೂಸಿವ್ ಆಗಿ ನನ್ನ ಚಾನಲ್ ಅಲ್ಲಿ ತೋರಿಸ್ತಾ ಇದ್ದೀನಿ. ಕಟ್ಟಪ್ಪ ತಾಳಿ, ಗಟ್ಟಿ ಮೇಳ, ಗಟ್ಟಿ ಮೇಳ. ಏನಾಯ್ತ್ರಿ? ನನ್ನ ವೀವರ್ಸ್ ಕಾಯ್ತಾ ಇದ್ದಾರೆ, ಕಟ್ರಿ ಬೇಗ. ನಾನಂದ್ರೆ ಫಸ್ಟ್ ಟೈಮ್ ಮದ್ವೆ ಆಗ್ತಿದ್ದೀನಲ್ವಾ, ಯೂಟ್ಯೂಬ್ ಅಲ್ಲಿ ಎಲ್ಲ ವ್ಯೂವರ್ಸ್ಗೆ ತೋರಿಸ್ಬೇಕಲ್ವಾ. ನನಗೆ ಬಂತ ಇಲ್ಲಿ ತುಂಬಾ ಕಷ್ಟ ಆಗ್ತಿದೆ, ಒಂಚೂರು ನೀವು ಹೆಲ್ಪ್ ಮಾಡ್ತೀರಾ? ಅಯ್ಯೋ, ಇಲ್ಲಿ ನೋಡಿ ಸ್ನೇಹಿತರೆ, ನಾನೇ ಹೆಲ್ಪ್ ಮಾಡ್ಬೇಕು. ಗಟ್ಟಿ ಮೇಳ, ಗಟ್ಟಿ ಮೇಳ. ಶುರು ಮಾಡಿ, ಲೇಟ್ ಆಯ್ತು. ವಾವ್, ಏನ್ ವ್ಯೂಸ್, ಏನ್ ಸಬ್ಸ್ಕ್ರೈಬ್, ಸೂಪರ್ ಸೂಪರ್. ಆಶೀರ್ವಾದ ಮಾಡಿ ಮಾಮ. ನೋಡಿದ್ರಲ್ಲ ಸ್ನೇಹಿತರೆ, ಮದುವೆ ಮಾಡ್ಸಕ್ ಬಂದಿರೋ ಪಂಡಿತರು ಮದುವೆ ಹೆಣ್ಣಿಗೆ ಹೇಗೆ ತಾಳಿ ಕಟ್ಟಿದ್ರು ಅಂತ ತಿಳ್ಕೊಳ್ಳೋದಕ್ಕೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನನ್ನ ಮಗನ ಮದುವೆ ಹೇಗೆ ಕುಲ್ಗೊಯ್ತು ಅಂತ ನೋಡ್ಬೇಕು ಅಂತಂದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ. ಫ್ರೆಂಡ್ಸ್, ನನ್ ಸೊಸೆ ಆಗ್ಬೇಕಾದವಳು ಯಾರ್ ಪಾಲಾದ್ಲು ಅಂತ ತಿಳ್ಕೊಬೇಕಾ? ಹಾಗಿದ್ರೆ ನನ್ನ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಫ್ರೆಂಡ್ಸ್, ಮದುವೆ ಹೆಣ್ಣು ಕಮ್ಮಿಂಗು, ಯಾರ್ಯಾರ ಜೊತೆ ಮಾಡ್ಕೊಳ್ಳಿಂಗು, ಏನೇನು ಆಗಿಂಗು. ನನ್ನ ಚಾನಲ್ನ ನೀವು ಲೈಕ್ ಮಾಡಿಂಗು, ಶೇರ್ ಮಾಡಿಂಗು, ಗಂಟೆನ ಡನ ಡನ ಹೊಡೆದಿಂಗು. ಅಯ್ಯೋ, ಫೋನ್ ಹುಚ್ಚಲ, ಎಲ್ಲರೂ ಸೇರ್ಕೊಂಡು ನನ್ನ ಮದುವೆ ಹಾಳು ಮಾಡಿ ನನ್ನ ಕಂಟೆಂಟ್ ನಿಮ್ಮ ಮೊಬೈಲ್ ಹಾಕಿ ವ್ಯೂಸ್ ವಾಸ್ತಿ ಮಾಡ್ತಿದಾರಾ? ನಿಮ್ಮನ್ನು ಸುಮ್ಮನೆ ಬಿಡಲ್ಲ. ಇನ್ನೊಂದು ಸಲ ನನ್ನ ಮದುವೆ ಬಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓ ಮೈ ಗಾಡ್, ಹಿಲೇರಿಯಸ್ ಆಗಿ ಬರ್ಲಿ, ಜೋರಾದ ಜೋಶು. ಶ್ರೀ ಮಹಾಪ್ರಚಂಡರು ಪ್ರಸ್ತುತ ಇದೊಂದು ಹುಚ್ಚು ಎಲ್ಲರಿಗೂ ಹಿಡಿದ್ಬಿಟ್ಟಿದೆ. ಓಕೆ, ಏನ್ ಕಂಟೆಂಟ್ ಇರುತ್ತೋ ಏನ್ ಬಿಡುತ್ತೋ, ಯಾಕಂದ್ರೆ ಜನ ಈಸಿಯಾಗಿ ಸಿಕ್ಬಿಡ್ತಾರೆ, ಕನೆಕ್ಟ್ ಆಗ್ತಾರೆ ಅನ್ಬಿಟ್ಟು ಅಂತ ಅವ್ರವ್ರಿಗೆ ಒಂದು ಪ್ಲಾಟ್ಫಾರ್ಮ್ ಮಾಡ್ಕೊಂಡು ಯೂಟ್ಯೂಬ್ ಚಾನಲ್ ಅಂತ ತಪ್ಪಲ್ಲ. ಆದರೆ ಅಲ್ಲೇನ್ ಹಾಕ್ತಾ ಇದೀವಿ ಅನ್ನೋದು ನಮಗೆ ಗೊತ್ತಿರಬೇಕು, ಚೆನ್ನಾಗಿ ಗೊತ್ತಿರಬೇಕು, ಒಂದು ಪ್ರಿಪರೇಷನ್ ಇರಬೇಕು. ಆದ್ರೆ ಅದೇನೂ ಇಲ್ದೇನೆ ಒಂದು ಅದ್ಭುತವಾದಂತ ಒಂದು ವೇದಿಕೆನ ಎಷ್ಟೆಲ್ಲ ಕೆಟ್ಟದಾಗಿ ಮ್ಯಾಕ್ಸಿಮಮ್ ಬಳಸ್ಕೊಳಕ್ ಸಾಧ್ಯ ಅನ್ನೋದನ್ನ ಟೀಕೆ ಮಾಡ್ತಾ ಈಗಿನ ಪ್ರಸ್ತುತ ಕಾಲಕ್ಕೆ ಬಹಳ ಬಹಳ ಆಪ್ಟ್ ಆಗಿರ್ತಕ್ಕಂಥ ಒಂದು ಆಕ್ಟ್ ನ ಒಂದು ಕಂಟೆಂಟ್ ನ ವಿಷಯ ತಗೊಂಡಿದ್ದೀರಾ. ಎಕ್ಸಲೆಂಟ್ ಫಾರ್ ದಸ್ ಕಂಟೆಂಟ್ ಪ್ರೆಸೆಂಟೇಷನ್. ಜಗಣ್ಣಿಂದ ಶುರು ಮಾಡೋಣ. ಇಲ್ಲ, ಇದು ನನಗೆ ತುಂಬಾ ಖುಷಿಯಾಗಿದೆ. ಏನು ಅಂದ್ರೆ ಸಮಾಜಕ್ಕೆ ಒಂದು ಕನ್ನಡಿ ಹಿಡ್ದಂಗಿದೆ ಈ ನಾಟಕ. ಬಹಳ ಸೂಪರ್ ಆಗಿದೆ, ಅದ್ಭುತವಾಗಿದೆ. ಇವತ್ತು ಜನ ಬದುಕ್ತಾ ಇರೋದು ಹಿಂಗೇನೆ. ನೀವು ಏನು ಆಕ್ಟ್ ಮಾಡೋದಲ್ಲ, ಸೋಷಿಯಲ್ ಮೀಡಿಯಾವನ್ನ ಇಟ್ಕೊಂಡು ಏನು ಆಕ್ಟ್ ಮಾಡೋದಲ್ಲ, ಸತ್ಯವಾಗ್ಲೂ ಹೇಳ್ತೀನಿ, ಒಂದು ಕಾಲಕ್ಕೆ ಇದೇ ತರ ಒಂದು ಗೊಬ್ಬರದ ಸಂತೆ ಆಗ್ಬಿಡುತ್ತೆ ಪ್ರಪಂಚ.